ಯಾವ್ದಾದ್ರು ಒಂದು ಸಿನಿಮಾ ನೋಡೋದಕ್ಕೂ ಮುಂಚೆನೆ ಈ ಸಿನಿಮಾ ಈ ತರ ಒಂದು ಅನುಭವವನ್ನ ನಮ್ಗೆ ಕೊಡಬಹುದು ಅನ್ನುವಂತಹ ಒಂದು ಸಣ್ಣ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅಂಡ್ ಕೆಲವು ಸಲ ಅದು ನಮ್ಮ ಎಕ್ಸ್ಪೆಕ್ಟೇಷನ್ಸ್ ನ ಮೀರಿಸಿ ವಾವ್ ಏನ್ ಗುರು ಹಿಂಗಿದೆ ಅಂತ ಅನ್ಸೋ ಹಾಗೆ ಮಾಡಬಹುದು. ಸಿನಿಮಾ ಪರವಾಗಿಲ್ಲ, ನಾನು ಅನ್ಕೊಂಡಂಗೆ ಇದೆ, ಓಕೆ ಓಕೆ ಅಂತ ಕೂಡ ಅನಿಸ್ಬೋದು. ಇಲ್ಲ ಇದು ಬೇಕಿತ್ತ ಇವ್ರಿಗೆ, ಯಾಕಾದ್ರೂ ಈ ಸಿನಿಮಾ ಮಾಡ್ತಾರೋ, ಈ ತರ ಅನುಭವನ ಕೂಡ ಕೊಡಬಹುದು. ಸ್ಕೂಲು ಕಾಲೇಜ್ನಲ್ಲಿ ಬ್ಯಾಕ್ ಬೆಂಚರ್ ಆಗಿದ್ದ ನನಗೆ ನನ್ನ ನೆನಪುಗಳು ಈ ಸಿನಿಮಾನ ನೋಡಿದ್ಮೇಲೆ ಮರುಕಳಿಸಬಹುದು ಅನ್ನೋ ಆಸೆಯಿಂದ ನಾನ್ ನೋಡಕ್ ಹೋಗಿದ್ದ ಸಿನಿಮಾನೇ ಬ್ಯಾಕ್ ಬೆಂಚರ್ಸ್. ಇದು ನೆನೆ ರಾಜ್ಯದಾದ್ಯಂತ ಬಿಡುಗಡೆ ಆಗಿದ್ದು. ಈ ಸಿನಿಮಾ ನೋಡಿ ನನಗೆ ಏನ್ ಅನಿಸ್ತು, ಏನ್ ಇಷ್ಟ ಆಯ್ತು, ಏನ್ ಕಷ್ಟ ಆಯ್ತು ಎಲ್ಲವನ್ನ ಈ ರಿವ್ಯೂ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಪ್ಲಾಟ್: 4 ಜನ ಫಸ್ಟ್ ಬೆಂಚ್ ಅಲ್ಲಿ ಕೂತ್ಕೊಳ್ಳುವಂತಹ ಕಾಲೇಜ್ ಹುಡುಗರು ರ್ಯಾಂಕ್ ಬರೋದು, ಕಂಬೈನ್ ಸ್ಟಡೀಸ್, ಗರ್ಲ್ ಫ್ರೆಂಡು, ವಿದ್ಯಾರ್ಥಿ ಭವನ್, ದೋಸೆ, ಲೈಬ್ರರಿ ಅನ್ಕೊಂಡು ಫಸ್ಟ್ ರ್ಯಾಂಕ್ ರಾಜುಗಳ ತರ ಇರ್ತಾರೆ. ಒಮ್ಮೆ ಕ್ಲಾಸ್ ಅಲ್ಲಿ ಇರುವಂತಹ ಪುಂಡ ಹುಡುಗರನ್ನ ದಾರಿಗೆ ತರೋದಕ್ಕೆ ಪ್ರಿನ್ಸಿಪಲ್ ಕೊನೆ ಬೆಂಚಿನ 4 ಜನರನ್ನ ಇವರ ಜಾಗಕ್ಕೆ ಕೂರಿಸಿ ಫಸ್ಟ್ ಬೆಂಚ್ ಅಲ್ಲಿ ಇದ್ದಂತಹ ಇವ್ರನ್ನ ಲಾಸ್ಟ್ ಬೆಂಚ್ ಅಲ್ಲಿ ಕೂತ್ಕೊಳ್ಳೋದಕ್ಕೆ ಹೇಳ್ತಾರೆ. ಅಂಡ್ ಅವ್ರ ಉದ್ದೇಶ ಓದೋ ಹುಡುಗರು ಎಲ್ಲಿದ್ರು ಓದ್ತಾರೆ ಅನ್ನೋದು. ಆದ್ರೆ ಲಾಸ್ಟ್ ಬೆಂಚ್ ಅಲ್ಲಿ ಕೂತ್ಕೊಳ್ಳುವಂತಹ ಈ ಡೀಸೆಂಟ್ ಬಾಯ್ಸ್ ಹೇಗೆ ಬ್ಯಾಕ್ ಬೆಂಚರ್ಸ್ ಆಗಿ ಬದಲಾಗಿ ತಮ್ಮ ಲೈಫ್ ಸ್ಟೈಲ್ ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ಕೊಂಡು ಏನೆಲ್ಲ ಮಾಡ್ತಾರೆ. ಅವ್ರ 4 ಜನರು ಬ್ಯಾಕ್ ಬೆಂಚರ್ಸ್ ಆದ್ಮೇಲೆ ಅವರ ಲೈಫ್ ಅಲ್ಲಿ ನಡೆಯುವಂತಹ ರೋಲರ್ ಕೋಸ್ಟರ್ ಜರ್ನಿನೇ ಬ್ಯಾಕ್ ಬೆಂಚರ್ ಸಿನಿಮಾದ ಪ್ಲಾಟ್. ಅನಾಲಿಸಿಸ್: ಇದು ನಾವುಗಳು ಈ ಹಿಂದೆ ನೋಡಿರುವಂತಹ ರೆಗ್ಯುಲರ್ ಫಾರ್ಮೆಟ್ ನಲ್ಲಿ ಬಂದಿರುವಂತಹ ಒಂದು ಕಾಲೇಜ್ ಡ್ರಾಮಾ. ಇಲ್ಲಿ ಚೇಷ್ಟೆಗಳಿದೆ, ಫ್ರೆಂಡ್ಶಿಪ್ ಇದೆ, ಜಲಸಿ ಇದೆ, ಲವ್ ಸ್ಟೋರಿಗಳಿದೆ, ಬೇರೆ ಊರಿಗೆ ಟ್ರಾವೆಲ್ ಮಾಡೋ ಒಂದು ಸಾಂಗ್ ಇದೆ, ಹೋಲಿ ಸೆಲೆಬ್ರೇಷನ್ಸ್ ಇದೆ. ಕ್ಲೈಮ್ಯಾಕ್ಸ್ ಅಲ್ಲಿ ಗ್ರಾಜುಯೇಷನ್ ಡೇ ದಿನ ಎಲ್ಲರೂ ಒಬ್ಬರನ್ನೊಬ್ಬರ ಮಿಸ್ ಮಾಡ್ಕೊಳ್ಳುವಂತಹ ನಾಸ್ಟಾಲಜಿಯಾ ಫೀಲಿಂಗ್ ಕೂಡ ಇದೆ. ಇದನ್ನ ಈ ಹಿಂದೆ ಸಕ್ಸಸ್ಫುಲ್ ಆಗಿ ಹ್ಯಾಪಿ ಡೇಸ್, ಜಾಲಿ ಡೇಸ್, ಜೋಶ್, ಹಾಸ್ಟೆಲ್ ಹುಡುಗರು ಈ ತರದ ಸಿನಿಮಾಗಳಲ್ಲಿ ನಾವು ನೋಡಿದ್ವಿ. BR ರಾಜಶೇಖರ್ ನಿರ್ದೇಶನದ ಬ್ಯಾಕ್ ಬೆಂಚರ್ಸ್ ವರ್ಕ್ ಆಗಿರುವಂತಹ ಕಾಲೇಜ್ ಡ್ರಾಮಾ ಟೆಂಪ್ಲೇಟ್ ಇಟ್ಕೊಂಡು ಸ್ಟಿಚ್ ಮಾಡಿರುವಂತಹ ಕಥೆಯನ್ನ ಹೊಂದಿದೆ. ಅಂಡ್ ಆಫ್ ಕೋರ್ಸ್ ಈ ತರ ವರ್ಕ್ ಆಗಿರುವಂತಹ ಟೆಂಪ್ಲೇಟ್ ಗೆ ಹೊಸ ಸೀನ್ಸ್ ನ ಬರೆದು ಸ್ಕ್ರೀನ್ ಮೇಲೆ ತಂದು ಜನಗಳನ್ನ ಎಂಟರ್ಟೈನ್ ಮಾಡೋದು ಕೂಡ ಒಂದು ಟಫ್ ಟಾಸ್ಕ್. ರಾಜಶೇಖರ್ ಈ ಹಿಂದೆ ಅಮೃತವಾಣಿ, ತ್ರಿಕೋನ ಅನ್ನುವಂತಹ ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿದ್ರು. ಅಂಡ್ ಈ ಬಾರಿ ಎಲ್ಲಾ ಫ್ರೆಶ್ ಫೇಸ್ ಗಳನ್ನ ಇಟ್ಕೊಂಡು ಒಂದು ಯೂತ್ಫುಲ್ ಸಿನಿಮಾ ಮಾಡೋದಕ್ಕೆ ಅವ್ರು ಮುಂದಾಗಿದ್ದಾರೆ. ಅಂಡ್ ಅವರು ಸಿನಿಮಾವನ್ನ ಎಕ್ಸಿಕ್ಯೂಟ್ ಮಾಡಿರುವಂತಹ ರೀತಿ ಚೆನ್ನಾಗಿದೆ. ರಂಜನ್, ಜತಿನ್, ಮಾನ್ಯ, ಶಶಾಂಕ್, ಚತುರ್ಥಿ ಇವ್ರುಗಳೇ ಈ ಸಿನಿಮಾದ ಮೇನ್ ಲೀಡ್ಸ್. ಅಂಡ್ ಇವ್ರುಗಳ ಜೊತೆಗೆ ಇನ್ನು 30 ಜನ ಹೊಸ ಕಲಾವಿದರು ಈ ಸಿನಿಮಾದ ಮೂಲಕ ಡೆಬ್ಯೂ ಮಾಡಿದ್ದಾರೆ. ಎಲ್ಲಾ ಕಲಾವಿದರು ಹೊಸಬರಾಗಿದ್ರು. 3 ವರ್ಷಗಳನ್ನ ಈ ಸಿನಿಮಾಗೆ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಸಿನಿಮಾದಲ್ಲೇ ಗ್ರಾಜುಯೇಷನ್ ಮಾಡಿದ್ದಾರೆ ಅಂತ ಕೂಡ ಹೇಳ್ಬೋದು. ಅಂಡ್ ಅವರ ಕಾಂಟ್ರಿಬ್ಯೂಷನ್ ನಿಜವಾಗ್ಲೂ ಕಮೆಂಡಬಲ್. ಇವರೆಲ್ಲರ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿದೆ. ಅಂಡ್ ಕೆಲವು ಕಡೆ ಚೆನ್ನಾಗಿ ಪ್ರಿಪೇರ್ ಆಗಿದ್ದಾರೆ ಅಂತ ಅನ್ಸಿದ್ರೆ, ಇನ್ನೂ ಕೆಲವು ಕಡೆ ಕೆಲವು ಕಲಾವಿದರಿಗೆ ಎಕ್ಸ್ಪೀರಿಯನ್ಸ್ ನ ಅವಶ್ಯಕತೆ ಬೇಕಿತ್ತೇನೋ ಅಂತ ಕೂಡ ನಮ್ಗೆ ಅನಿಸ್ತಾ ಇರಲ್ಲ. ಈ ಸಿನಿಮಾದಲ್ಲಿ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಗಳು ಅಂದ್ರೆ ಸುಚೇಂದ್ರ ಪ್ರಸಾದ್ ಅವರು ಹಾಗೂ ಅರವಿಂದ್ ಕುಪ್ಲಿಕರ್ ಅವರು. ಇವರಿಬ್ಬರನ್ನ ಬಿಟ್ರೆ ಇನ್ನೆಲ್ಲಾ ಕಲಾವಿದರು ಹೊಸಬ್ರೆ. ಅಂಡ್ ಇವರಿಬ್ರು ಇವರು ಕೊಟ್ಟಿರುವಂತಹ ಜವಾಬ್ದಾರಿಯನ್ನ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇನ್ನು ರೈಟಿಂಗ್ ನ ವಿಷಯಕ್ಕೆ ಬರೋದಾದ್ರೆ, ಈ ಸಿನಿಮಾದ ರೈಟಿಂಗ್ ಸ್ವಲ್ಪ ಪೇಲ್ ಆಗಿದೆ ಅಂತ ಅನಿಸ್ತು. ಜೆನ್ಸಿ ಕಿಡ್ಸ್ ಗಳು ಕಾಲೇಜ್ಗೆ ಹೋಗೋ ಟೈಮ್ ಅಲ್ಲಿ ಇದರ ರೈಟಿಂಗ್ ಇನ್ನು 90s ಕಿಡ್ ಗಳ ಕಾನ್ವರ್ಸೇಷನ್ ಅಲ್ಲಿ ರಿವಾಲ್ವ್ ಆಗ್ತಿದೆ ಅಂತ ಅನಿಸ್ತು. ಕೆಲವು ರಿಪಿಟೇಟಿವ್ ಡೈಲಾಗ್ಸ್ ಲೈಕ್ ಚೋಟಾ ಭೀಮ್, ಟ್ರೆಡಿಷನಲ್ ಮಾರಮ್ಮ, ಡುಮ್ಮಿ, ಚಪ್ಪಮ್ಮ, ರೇಪು ಅನ್ನೋ ಡೈಲಾಗ್ಗಳು ಕೆಲವು ಕಡೆ ಮಜಾ ಕೊಟ್ರೆ, ಇನ್ನೂ ಕೆಲವು ಕಡೆ ಪೇಷನ್ಸ್ ಅನ್ನ ಸ್ವಲ್ಪ ಟೆಸ್ಟ್ ಮಾಡುತ್ತೆ. ಇನ್ನು ಸೀನ್ ಸ್ಟ್ರಕ್ಚರ್ ನ ಬಿಲ್ಡ್ ಮಾಡಿರುವಂತಹ ರೀತಿ ಸುಮಾರು ಕಡೆ ರಿಪಿಟೇಟಿವ್ ಮತ್ತು ಮಾಂಟೇಜಸ್ ರೀತಿಯಲ್ಲಿದೆ. ಅಲ್ಲಿ ಆಡಿಯನ್ಸ್ ಅಟೆನ್ಷನ್ ಸ್ವಲ್ಪ ಫ್ಲಕ್ಚುಯೇಟ್ ಆಗೋದು ನಿಜ. ಸೀನ್ಸ್ ಅಲ್ಲಿ ಕೆಲವೊಂದು ಕಾನ್ಫ್ಲಿಕ್ಟ್ ಪಾಯಿಂಟ್ ಗಳು ಇನ್ನೂ ಸ್ಟ್ರಾಂಗ್ ಆಗಿದ್ದಿದ್ರೆ, ಏರಿಳಿತಗಳು ಇದ್ದಿದ್ರೆ ಇನ್ನೂ ಬೆಟರ್ ಎಕ್ಸ್ಪೀರಿಯನ್ಸ್ ಅನ್ನ ಈ ಸಿನಿಮಾ ಕೊಡ್ತಿತ್ತು. ಬಟ್ ನೆವರ್ ದ ಲೆಸ್ ನಮ್ಮನ್ನ ಸೀರಿಯಸ್ ರಿಯಾಲಿಟಿಯಿಂದ ಹೊರಗೆ ತಂದು ಇದು ಎಂಟರ್ಟೈನ್ ಮಾಡೋದ್ರಲ್ಲೇನ್ ಸೋಲಲ್ಲ. ಇನ್ನು ನಕುಲ್ ಅಭಯಂಕರ್ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಚೆನ್ನಾಗಿದೆ. ಬಟ್ ಯಾವುದೇ ಹಾಡ್ಗಳು ತಲೆಯಲ್ಲಿ ಥಿಯೇಟರ್ ಇಂದ ಆಚೆಗೆ ಬಂದ್ಮೇಲೆ ಉಳಿಯಲ್ಲ. ರಂಜನ್ ಹಾಗೂ ಅಮರ್ ಗೌಡ ಅವರ ಎಡಿಟಿಂಗ್ ಕಟ್ಸ್ ನಿಜವಾಗ್ಲೂ ಚೆನ್ನಾಗಿದೆ. ಅವರು ಕೊಟ್ಟಿರುವಂತಹ ಫುಟೇಜಸ್ ಅಲ್ಲಿ ಅವರು ಏನ್ ಬೆಟರ್ ಮಾಡಕ್ಕಾಗುತ್ತೋ ಅದನ್ನ ಮಾಡಿದ್ದಾರೆ. ಮನೋಹರ್ ಜೋಶಿ ಅವರ ಸಿನಿಮಾಟೋಗ್ರಫಿ ಡೀಸೆಂಟ್ ಆಗಿದೆ. ಓವರ್ ಆಲ್ ಆಗಿ ಹೇಳೋದಾದ್ರೆ ಸುಮಾರು ಹೊಡಿ ಬಡಿ ಸಿನಿಮಾಗಳು, ತುಂಬಾ ಡೀಪ್ ಆಗಿ ಸ್ಟ್ರೆಸ್ ಕೊಟ್ಟಿರುವಂತಹ ಸಿನಿಮಾಗಳನ್ನ ನೋಡಿ ನಿಮಗೆ ಬೇಜಾರಾಗಿದ್ರೆ, ತಲೆಗೆ ಜಾಸ್ತಿ ಕೆಲಸ ಕೊಡದೆ ಕಾಲೇಜ್ ವಾತಾವರಣದಲ್ಲಿ ನಡೆಯುವಂತಹ ಮೋಜು ಮಸ್ತಿಗಳನ್ನ ನೋಡ್ಬೇಕು ಅಂದ್ರೆ ಬ್ಯಾಕ್ ಬೆಂಚರ್ಸ್ ನನ್ನ ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ನಾನ್ ಸಿಗ್ತೀನಿ ಮುಂದಿನ ಒಳ್ಳೆ ಕಂಟೆಂಟ್ ಜೊತೆಗೆ. ಸೈನಿಂಗ್ ಆಫ್.